ಕಾಫಿ ವಿತ್ ತನಿಷಾ ಕುಪ್ಪಂಡ. ಓ ಮೈ ಗಾಡ್, ಆ ತರದೊಂದು ಶೋ ಮಾಡ್ಬೇಕನ್ನೋ ಆಸೆ ನನಗೆ ತುಂಬಾ ಇದೆ ಆಯ್ತಾ. ಸೂಪರ್. ಓಕೆ, ನೆಕ್ಸ್ಟ್ ಏನ್ ಮಾಡೋದು ಅಂತ ತುಂಬಾ ಜನ ಕೇಳ್ತಾ ಇದ್ರು. ಸಿ, ಐ ಹ್ಯಾವ್ ಅನ್ ಆಪ್ಷನ್. ನನ್ನಿಂದ ಐಡಿಯಾಸ್ ಬರುತ್ತಲ್ಲ ನಿಮ್ಗೆ. ಅಲ್ಲ, ಇದೊಂಥರ ನಿಜ ಆಗ್ತಾ ಇದೆ. ಈ ಮುಂಚೆ ಸುಮ್ನೆ ನೀವು ಪ್ರೊಡ್ಯೂಸ್ ಮಾಡ್ತೀರಾ ಅಂತಂದು ಪ್ರೊಡ್ಯೂಸ್ ಮಾಡ್ತೀನಿ ಅಂತಂದ್ರೆ ಇವತ್ತು ಪ್ರೊಡ್ಯೂಸರ್ ಆಗಿ ಮಾತಾಡಕ್ ಕೂತ್ಕೊಂಡಿದೀನಿ. ಈಗ ಕಾಫಿ ವಿತ್ ತನಿಷಾ ಕುಪ್ಪಂಡ ಅಂತ ಹೇಳಿದೀರಾ, ಬಟ್ ಇದ್ ನನ್ ತಲೆಯಲ್ಲಿ ಇತ್ತು. ನಮ್ ಪ್ರೊಡ್ಯೂಸರ್ ಸರ್ಗುನು ಹೇಳಿದ್ದೆ ಈ ವಿಷಯ. ಮೇ ಬಿ ಇಟ್ ಮೈಟ್ ಕಮ್ ಟ್ರೂ ಸಮ್ ಡೇ. ಆಗ್ಲಿ ಬೇಗ. ಮೇ ಬಿ ದಟ್ಸ್ ಪ್ರಿಟಿ ಈಸಿಯರ್ ದನ್ ನಾವು ಸಿನಿಮಾ ಮಾಡೋದು. ನೆಕ್ಸ್ಟ್ ಶೋ ಆದ್ಮೇಲೆ ನಮ್ಮನ್ನ ಕರೀರಿ ಇಂಟರ್ವ್ಯೂ ಮಾಡಕ್ಕೆ. ಖಂಡಿತ ಅಲ್ಲ, ಶೋಗೆ ಕರೀಣ ಅಂತೆ. ಥ್ಯಾಂಕ್ ಯು. ಆಕ್ಚುಲಿ ನಿಮ್ ಕ್ಯಾಮ್ರಾಮನ್ ಕಂಡ್ರೆ ನನ್ಗೆ ಇಷ್ಟ. ನಾನು ಅವನ್ನ ನನ್ ಶೋಸ್ ಏನಾದ್ರು ಇದ್ರೆ ತಗೊಂಡ್ ಹೋಗ್ತೇನೆ. ಐ ಲೈಕ್ ಹಿಮ್. ಹಿ ಇಸ್ ವೆರಿ ಕ್ರಿಯೇಟಿವ್, ಹಿ ಇಸ್ ವೆರಿ ಸಪೋರ್ಟಿವ್. ಓಕೆ, ಒಳ್ಳೆ ಕಾಂಬೋ ವರ್ಕೌಟ್ ಆಗುತ್ತೆ. ನಂಗ್ ಮಾತ್ರ ಯಾಕೋ ಸ್ವಲ್ಪ ಇನ್ನು. ಹೌದಾ? ಇಲ್ಲ, ಗುಡ್. ಅಂಡ್ ಸಿನಿಮಾಗ್ ಬರೋಣ ಮೇಡಮ್. ನಮಸ್ಕಾರ, ವೆಲ್ಕಮ್ ಟು ಕನ್ನಡ ಫಿಲ್ಮ್ ಸ್ಟ್ರೀ. ನಾನು ಜಯಂತ್ ಅವ್ರ ಜೊತೆ ಕುತ್ಕೊಂಡಿದ್ದೀನಿ. ತನಿಷಾ ಕುಪ್ಪಂಡ, ಆಕ್ಟ್ರೆಸ್ ಅಂಡ್ ಪ್ರೊಡ್ಯೂಸರ್ ಆಫ್ ಕೋಣ ಫಿಲ್ಮ್, ಕುಪ್ಪಂಡಸ್ ಪ್ರೊಡಕ್ಷನ್, ನಂದು ಪ್ರೊಡಕ್ಷನ್ ಹೌಸ್. ಆಮೇಲೆ ಇವತ್ತು ತುಂಬಾ ದಿವಸದ ಮೇಲೆ ಜಯಂತ್ ಅವರು ನನ್ನ ಇಂಟರ್ವ್ಯೂ ಮಾಡಕ್ ಬಂದಿದ್ದಾರೆ. ನನ್ ಸಿಕ್ಕಾಪಡೆ ಖುಷಿ ಆಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಅಂಡ್ ವೆಲ್ಕಮ್ ಮಾಡಿದಕ್ಕೆ ತುಂಬಾ ಥ್ಯಾಂಕ್ ಯು. ವೆಲ್ಕಮ್ ಬ್ಯಾಕ್ ಟು ಕುಪ್ಪಂಡಾಸ್ ಜ್ಯುವೆಲರಿ ಅಗೈನ್. ಸೊ ಹೇಳಿ, ಸೊ ಹೆಂಗ್ ನಡೀತಾ ಇದೆ ಲೈಫ್? ಸಿನಿಮಾ ಪ್ರೊಡ್ಯೂಸ್ ಮಾಡ್ಬಿಟ್ರೆ ಹಂಗೋ ಹಿಂಗೋ ಕನ್ಸು ನನ್ಸಾಗೋಯ್ತು ಅಲ್ವಾ? ಅಂದ್ರೆ ನಾವು ಅನ್ಕೊಂಡಿದ್ದನ್ನ ಮಾಡ್ಬೇಕು, ಮಾಡಿ ಜಯಿಸ್ಬೇಕು. ಮೇ ಬಿ ಈ ಒಂದು ವಿಚಾರದಲ್ಲಿ ಅಷ್ಟೆಲ್ಲ ಆದ್ಮೇಲೆ ನಾನು ನಿಮಗ್ ಸಿಕ್ಕಿದೀನಿ. ಸೊ ಧೈರ್ಯವಾಗಿ ಹೇಳ್ಬಹುದು, ನಾವ್ ಅನ್ಕೊಂಡ್ವಿ ಏನೋ ಒಂದ್ ಮಾಡ್ಬೇಕು ಅಂತ. ಅನ್ಕೊಂಡ ಮೇಲೆ ಮಾಡಿದ್ವಿ. ಅನ್ಕೊಳಕ್ಕೇನ್ ಸುಮಾರು ಜನ ಅನ್ಕೋತೀವಿ. ನಾನು ಬುಟಿಕ್ ಮಾಡ್ಬೇಕು ಅಂತ ಅನ್ಕೊಂತಾನೆ ಇದೀನಿ ಒಂದು 6 ವರ್ಷದಿಂದ. ಎಲ್ಲದಕ್ಕೂ ಒಂದು ಟೈಮ್ ಕೂಡ ಬರ್ಬೇಕು. ಇನ್ನೊಂದು ಜೊತೆನಲ್ಲಿ ಇರೋರು ಅದೇ ರೀತಿಯಾಗಿ ವರ್ಕ್ ಕೂಡ ಮಾಡ್ಬೇಕು. ಸೊ ಮಾಡಿ ಸಿನಿಮಾ ರಿಲೀಸ್ ಮಾಡಿ ಜಯಿಸಿ ಇಲ್ಲಿ ಬಂದು ಕೂತಿದೀವಿ ಅಂತ ಅನ್ಸತ್ತೆ. ಸೂಪರ್. ಸೊ ಹೇಳಿ, ಫಸ್ಟ್ ಪ್ರೊಡಕ್ಷನ್. ಸೊ ನೀವು ಹೇಳಿದ್ರಿ, ಹಿಂಟ್ ಕೊಟ್ಟಿರ್ಲಿಲ್ಲ ಇದೇ ಸಿನಿಮಾ ಅಂತ. ಒಬ್ರು ಸ್ಟಾರ್ಗೆ ಸಿನಿಮಾ ಮಾಡ್ತೀನಿ ಅಂತ ಒಂದು ಕ್ಲೂ ಇತ್ತು ಅಂತ ಅನ್ಸುತ್ತೆ ಅವಾಗ. ಅಂದ್ರೆ ಕೋಮಲ್ ಸರ್ ಬಗ್ಗೆ ಹೇಳ್ತಾ ಇದೀನಿ. ಅಂದ್ರೆ ನನಗೆ ಸಿನಿಮಾ ಮಾಡ್ಬೇಕು ಅನ್ನೋ ಆಸೆ ಆಬ್ವಿಯಸ್ಲಿ. ಸಿನಿಮಾ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರೊಡ್ಯೂಸರ್ ಆ ಡೆಸಿಗ್ನೇಷನ್ ಇದೆಯಲ್ಲ, ಅದಕ್ಕೆ ಆಸೆ ಪಟ್ಟಿದ್ದುಂಟು. ಓಕೆ, ಏನೋ ಒಂದ್ ಸಣ್ಣ ಪುಟ್ಟದ್ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡಿರೋದು. ಆಬ್ವಿಯಸ್ಲಿ ನಾವು ಆರ್ಟಿಸ್ಟ್ಗಳಾದಾಗ ನಮ್ಗೆ ಯಾವ್ದು ಪರ್ಮನೆಂಟ್ ಇನ್ಕಮ್ ಇರಲ್ಲ, ಫಿಕ್ಸ್ಡ್ ಇನ್ಕಮ್ ಇರಲ್ಲ. ಪರ್ಮನೆಂಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಓಕೆ, ಈ ತಿಂಗಳು ನಾನು 1 ಲಕ್ಷ ದುಡಿತಾ ಇದ್ದೀನಿ ಅಂದ್ರೆ ಮುಂದಿನ ತಿಂಗಳು ನೀನ್ 1 ಲಕ್ಷ ದುಡಿತೀಯಾ, ಈ ಇಯರ್ಲಿ ಪ್ಯಾಕೇಜ್ ಇರುತ್ತಲ್ಲ, ಹಂಗಿರಲ್ಲ ನಮ್ಗೆ. ಸೊ ಆ ಕಾರಣಕ್ಕೆ ನಾವ್ ಯಾವ್ದು ಮಾಡ್ಬೋದು ಅನ್ನೋದನ್ನ ನಾವು ಫಿಕ್ಸ್ ಮಾಡ್ಕೊಳಕ್ ಆಗಲ್ಲ. ಅದ್ರಲ್ಲಿ ನಮ್ ಜ್ಯುವೆಲ್ರಿ ಇಟ್ ಸೆಲ್ಫ್ ಇಸ್ ಅ ಬಿಗ್ ಡೀಲ್. ನಾನ್ ರೆಸ್ಟೋರೆಂಟ್ ನಿಮಗ್ ಗೊತ್ತಿದೆ. ಸೊ ರೆಸ್ಟೋರೆಂಟ್ನು ರಿಸ್ಕಿಯರ್ ಜಾಬ್ ಆಗಿತ್ತು. ಜ್ಯುವೆಲ್ರಿ ಮಾಡಬಹುದು ಅಂತ ನಾನ್ ಮುಂದೆ ಬರೋದಕ್ಕೆ ಕಾರಣ ಆಬ್ವಿಯಸ್ಲಿ ನನ್ನ ಪಾರ್ಟ್ನರ್ಸ್. ದೇ ಆರ್ ವೆರಿ ಸ್ಟ್ರಾಂಗ್ ವಿತ್ ಮೀ. ಐ ಆಮ್ ಈಕ್ವಲಿ ಸ್ಟ್ರಾಂಗ್. ನಾನೇನ್ ಹೇಳಲ್ಲ, ನಾನೇನೋ ಕಡಿಮೆ ಅಂತ ಹೇಳಕ್ ಚಾನ್ಸೇ ಇಲ್ಲ. ವಿ ಆರ್ ಈಕ್ವಲಿ ಸ್ಟ್ರಾಂಗ್. ಅದರಿಂದಾನೇ ನಾವ್ ಅದನ್ನ ಮಾಡ್ಕೊಂಡ್ವಿ. ಜ್ಯುವೆಲ್ರಿಯಿಂದ ಆ ಪಾರ್ಟ್ನರ್ಶಿಪ್ ಮುಂದುವರೆದು ನಾವ್ ಸಿನಿಮಾಗ್ ಬಂದು ನಿಂತು ಟುಡೇ ಐ ಆಮ್ ವೆರಿ ಪ್ರೌಡ್. RK ಸರ್, ಕಾರ್ತಿಕ್ ಸರ್ ಇರೋದ್ರಿಂದ ನನ್ನ ಈ ಪ್ರೊಡಕ್ಷನ್ ಹೌಸ್ ಇಷ್ಟು ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದೆ. ಅಂಡ್ ವಿ ಆರ್ ಟುಗೆದರ್ ಫೇಸಿಂಗ್ ಎವ್ರಿಥಿಂಗ್. ಅಂದ್ರೆ ಒಳ್ಳೇದು ಕೆಟ್ಟದ್ದು, ನಮಗ್ ಬಂದಂತ ಕೆಟ್ಟದ್ದು, ನಮಗ್ ಬಯಸ್ದಂತ ಕೆಟ್ಟದ್ದು ಎಲ್ಲವನ್ನೂ ದಾಟಿ ನಾವಿವತ್ತು ಸಿನಿಮಾ ರಿಲೀಸ್ ಮಾಡಿ ಸಕ್ಸಸ್ಫುಲ್ ಆಗಿ ಕೂತಿದೀವಲ್ಲ, ಜನರ ಮನಸ್ಸನ್ನ ಗೆದ್ದು. ದಾಟ್ ಈಸ್ ಅ ಡೀಲ್. ಅಂಡ್ ಈಗ ನೇರವಾಗಿ ಪ್ರಶ್ನೆಗೆ ಬರ್ತೇನೆ. ಸಿನಿಮಾ ರಿಲೀಸ್ ಆದ್ಮೇಲೆ ಆದಂತಹ ಕೆಲವೊಂದು ಬೆಳವಣಿಗೆಗಳ ಬಗ್ಗೆ ಮಾತಾಡೋಣ. ಆಲ್ರೆಡಿ ಸಿನಿಮಾ ರಿಲೀಸ್ ಆಗಿರೋದ್ರಿಂದ ಸೊ ಒಂದ್ ಸಿನಿಮಾ ಮಾಡ್ಬೇಕು ಅಂದ್ರೆ ಆರ್ಟಿಸ್ಟ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಅವರು ಚಿಕ್ಕ ಆರ್ಟಿಸ್ಟ್, ದೊಡ್ಡ ಆರ್ಟಿಸ್ಟ್ ಅಂತ ಬರಲ್ಲ, ಆರ್ಟಿಸ್ಟ್. ಸೊ ನೀವು ಒಂದ್ ಪ್ಲಾನ್ ಮಾಡ್ಕೊಂಡು, ಸೊ ಒಳ್ಳೊಳ್ಳೆ ಆರ್ಟಿಸ್ಟ್ಗಳು, ಸೊ ಎಲ್ಲಾರು ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್ ಅಂಡ್ ಜನಗಳಿಗೆ ತುಂಬಾ ಪರಿಚಯ ಇರೋನ ಸೆಲೆಕ್ಟ್ ಮಾಡಿ ಪರ್ಫೆಕ್ಟ್ ಆಗಿ ಒಂದು ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ತೀರಾ. ರಿಲೀಸ್ ಆಗುತ್ತೆ ಸಿನಿಮಾ. ಇದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಒಬ್ರು ನಾರ್ಮಲ್ ಆಗಿ ಯಾರೋ ಒಬ್ರು ಪ್ರೊಡ್ಯೂಸರ್ ಒಂದ್ ಒಳ್ಳೆ ಆರ್ಟಿಸ್ಟ್ಗಳನ್ನೆಲ್ಲ ಕಾಂಬೋ ಮಾಡ್ಕೊಂಡ್ಬಿಟ್ಟು ಒಂದ್ ಒಳ್ಳೆ ಸಿನಿಮಾ ಮಾಡ್ತಾರೆ. ಅದಕ್ಕೆ ಒಳ್ಳೆ ಅಂದ್ರೆ ಆರ್ಟಿಸ್ಟ್ ತುಂಬಾ ಜನ ಇದಾರಪ್ಪ ಅಂತ ಒಂದು ಪ್ರಶಂಸೆ ಬರುತ್ತೆ. ಸಿನಿಮಾ ಒಂದ್ ಲೆವೆಲ್ಗೆ ಹಿಟ್ ಆರ್ ಫ್ಲಾಪ್ ಒಂದು ಹೆಸರು ತಗೊಳುತ್ತೆ. ಬಟ್ ನಿಮ್ ವಿಷಯದಲ್ಲಿ ಆರ್ಟಿಸ್ಟ್ಗಳನ್ನ ಈ ತರ ಹಾಕೊಂಡಿದ್ದೆ ರಾಂಗ್ ಆಗೋಯ್ತಾ ಅಂತ ಅನಿಸ್ಬಿಡುತ್ತೆ ನನ್ಗೆ. ಬೆಳವಣಿಗೆ ನೋಡ್ತಾ ಇದ್ರೆ. ಏನಕ್ಕಂದ್ರೆ ಒಂದ್ ಪ್ರೆಸ್ ಮೀಟ್ಗಳಾಗ್ಲಿ, ಎಷ್ಟು ಜನ ಈಗ ಇದಕ್ಕೆ ಏನೋ ಶೋಗ್ ಬಂದ್ರು, ಪ್ರೀಮಿಯರ್ ಶೋಸ್ಗೆಲ್ಲ
ಅಷ್ಟ್ ಜನ ಬಂದು ಪ್ರಮೋಷನ್ ಆಗ್ಬೇಕದು ಆಕ್ಚುಲಿ, ಬಟ್ ಮೈನಸ್ ಆಗ್ತಾ ಬಂತು. ಸೊ ಯಾಕಂಗೆ? ಈಗ ನಮ್ರತಾ ಅವ್ರನ್ನ ಕಾಸ್ಟ್ ಮಾಡ್ಬೇಕು ಅಂತ ಸುಮಾರು ಜನ ವೇಟ್ ಮಾಡ್ತಿರ್ತಾರೆ. ಅವ್ರಿರೋ ಸ್ಕೆಡ್ಯೂಲ್ ನಲ್ಲಿ ಅವ್ರಿಗೆ ಕೊಟ್ಟಿರಲ್ಲ ಡೇಟ್, ನನಗ್ ಕೊಟ್ಟಿದ್ದಾರೆ, ನಾನ್ ಫ್ರೆಂಡ್ ಅಂತ. ಶಿ ಈಸ್ ಅ ಗುಡ್ ಆರ್ಟಿಸ್ಟ್, ಐ ರೆಸ್ಪೆಕ್ಟ್ ಆರ್ಟಿಸ್ಟ್. ಫ್ರೆಂಡ್ ಹೌದು, ನನ್ನ ಕನ್ಸಿಡರ್ ಮಾಡಕ್ ಇವಾಗ ಎಷ್ಟೋ ಜನ ಹೊರಗ್ನವ್ರು ನನ್ನನ್ ಕಾಸ್ಟ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಸೋರ್ಸ್ ಇಲ್ದರೆ ಯಾವ್ದೋ ಒಂದು ಅನ್ನೋನ್ ಸೋರ್ಸ್ ಅಲ್ಲೋ ಅಥವಾ ಅವ್ರಿಗೆ ಮಾತಾಡಕ್ ಬರ್ದೇನೋ ಬಂದ್ರೆ ನಾನು ಅದನ್ನ ಮಾಡೋದಕ್ಕೆ ಒಪ್ಪಿರಲ್ಲ ಅಥವಾ ನನ್ವರ್ಗೂ ಬಂದೇ ಇರಲ್ಲ. ಸೇಮ್ ವೇ ನಮ್ರತಾ ಅವ್ರು ಬಂದ್ ಕೇಳಿದ್ರು, ಇಲ್ಲ ಕಾರ್ತಿಕ್ ಅವ್ರು ಬಂದ್ ಕೇಳಿದ್ರು, ಶಿಶಿರ್ ಅವ್ರು ಬಂದ್ ಕೇಳಿದ್ರು ಅಂತಂದ್ರೆ ನಾನ್ ಅವ್ರಿಗೆ ಉತ್ತರ ಬೇಗ ಕೊಡ್ತೀನಿ. ಮಾಡ್ತೀನಿ ಮಾಡಲ್ಲ ಸೆಕೆಂಡರಿ, ನಾನು ಉತ್ತರ ಬೇಗ ಕೊಡ್ತೀನಿ ಅಲ್ವಾ. ಕತೆ ಹೇಳಿ ಅನ್ಬೋದು, ಅಥವಾ ಏನೋ ನನಗೆ ಪಾತ್ರ ಇಷ್ಟ ಆಗಿದೆ ಅಂತ ಹೇಳ್ಬೋದು, ಇಷ್ಟ ಆಗಿಲ್ಲ ಅಂತ ಹೇಳ್ಬೋದು. ಇದೇ ಆರ್ಟಿಸ್ಟ್ ನ ಬೇರೆ ಪ್ರೊಡ್ಯೂಸರ್ಸ್ ಹಾಕೊಂಡ್ ಸಿನಿಮಾ ಮಾಡಿ ತೋರ್ಸ್ಲಿ, ಮಾಡಿ ತೋರ್ಸ್ಲಿ. ಇಷ್ಟೇ ಜನ ಆರ್ಟಿಸ್ಟ್ ಅನ್ನ ಇಷ್ಟೇ ಅವ್ರ ಪ್ರಕಾರ ಇಷ್ಟೇ ಜನ ಆರ್ಟಿಸ್ಟ್ ಅನ್ನ ಹಾಕೊಂಡು ಸಿನಿಮಾನ ಮಾಡಿ ತೋರ್ಸ್ಲಿ, ನಾನು ಒಪ್ತೀನಿ. ಅವ್ರ ಪ್ರೀಮಿಯರ್ ಶೋಗ್ ನಾ ಹೋಗಿ ಸಪೋರ್ಟ್ ಮಾಡಿ ಬರ್ತೀನಿ. ಐ ವಿಲ್ ಡೂ ಇಟ್. ಯಾಕೆ ಅಂತಂದ್ರೆ ಐ ರೆಸ್ಪೆಕ್ಟ್ ಆರ್ಟಿಸ್ಟ್ ಅಟ್ ಫಸ್ಟ್. ನಾನ್ ಪ್ರೊಡ್ಯೂಸರ್ ಆಮೇಲೆ ಆರ್ಟಿಸ್ಟ್ ಮೊದ್ಲು. ಈಗ ನಮ್ಮನ್ ಕಾಸ್ಟ್ ಮಾಡಿಲ್ಲ ಅಂತ ನಾವ್ ಎಷ್ಟೋ ಸತಿ ಬೇಜಾರ್ ಮಾಡ್ಕೊಂಡಿರೋಂಥದ್ದು ಇರುತ್ತೆ. ನಮ್ ಫ್ರೆಂಡ್ಸ್ಗಳು ಸಿನಿಮಾ ಮಾಡಿದಾಗ ಅವ್ರು ಡೈರೆಕ್ಟ್ ಆಗಿ ಕೇಳೋದು ಬಿಡೋದು ಸೆಕೆಂಡರಿ. ಮನ್ಸಲ್ಲಿ ಒಂದಿರುತ್ತೆ, ಕಾಡುತ್ತೆ, ಇಷ್ಟು ಸಿನಿಮಾ ಮಾಡ್ತಾ ಇದಾರೆ, ಇಷ್ಟು ಹಿಟ್ ಮಾಡ್ತಾ ಇದಾರೆ, ನಮ್ಮನ್ ಯಾಕೆ ಕಾಸ್ಟ್ ಮಾಡ್ತಾ ಇಲ್ಲ? ಇದರ್ ನಮ್ಮನ್ ಒಳ್ಳೆ ಆರ್ಟಿಸ್ಟ್ ಅಂತ ಕನ್ಸಿಡರ್ ಮಾಡ್ತಾ ಇಲ್ಲ, ಅಥವಾ ನಾವ್ ಅವ್ರ ಲೆವೆಲ್ಗೆ ಅಲ್ಲ ಅಂತ ಅನ್ಕೊಳ್ತಾ ಇರ್ಬೋದು. ಆರ್ಟಿಸ್ಟ್ ಸಾಮಾನ್ಯವಾಗಿ ಬರೋದು ಹಿಂಗೇನೆ. ನಾನ್ ಸಿನಿಮಾ ಮಾಡ್ತಾ ಇರ್ಬೇಕಾದ್ರೆ ನನ್ನ ಫ್ರೆಂಡ್ಸ್ ಆರ್ಟಿಸ್ಟ್ ಗಳಿಗೆ ಯಾರಿಗೂ ಆ ಫೀಲ್ ಬರಬಾರ್ದು. ಅವರು ನನ್ನ ಬಜೆಟ್ಗೆ ಒಪ್ಕೊಂಡ್ ಬಂದ್ರು ಇಟ್ ಸೆಲ್ಫ್ ಇಸ್ ಅ ಬಿಗ್ ಡೀಲ್. ಅವ್ರು ಮಾಡ್ತಾ ಇರುವಂತಹ ಲೈಫ್ ನಲ್ಲಿ ಕೆಲಸಗಳಲ್ಲಿ ನಾನ್ ಕೊಟ್ಟಂತಹ ಬಜೆಟ್ಗೆ ಒಪ್ಕೊಂಡ್ ಬಂದ್ ಮಾಡಿದ್ದು ನನಗ್ ತುಂಬಾ ಖುಷಿ ಕೊಟ್ಟಿದೆ. ಪ್ರಮೋಷನ್ ಕೆಲವ್ರು ಬರಕ್ ಆಗ್ಲಿಲ್ಲ, ಆ ಒಂದು ಬೇಜಾರ್ ನನಗೂ ಇದೆ. ಎಲ್ರಿಗೂ ಅವ್ರವ್ರದ್ದು ಪ್ರೆಸೆಂಟ್ ಲೈಫ್ ಏನಿರುತ್ತಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ನಮ್ ಸಿನಿಮಾ ಅಂತ ಬಂದಾಗ ಆರ್ಟಿಸ್ಟ್ ಆಗ್ಲಿ ಬೇರೆ ಯಾವ್ದೇ ಡಿಪಾರ್ಟ್ಮೆಂಟ್ ಅವ್ರು ಆಗ್ಲಿ, ನಮ್ಮ ಸಿನಿಮಾ ಅಂತ ಕತ್ತೆ ದುಡ್ದಂಗ್ ದುಡಿದೇ ಹೋದ್ರೆ ಅಲ್ಲಿ ಎಲ್ಲಾ ಕೆಲ್ಸನೂ ಒಬ್ರೋ ಇಬ್ರೋ ನಿಂತ್ಕೊಂಡೇ ಮಾಡ್ಬೇಕಾಗತ್ತೆ. ಕೆಲ್ಸ ಆಗ್ಲೇಬೇಕಲ್ಲ, ನಾ ಬಿಟ್ಕೊಡಕ್ ಆಗಲ್ಲ, ನಾನ್ ಮಾಡೇ ಮಾಡ್ತೀನಿ. ಆತರ ಇರೋ ಪ್ರೊಡ್ಯೂಸರ್ಸ್ ಮಾತ್ರನೇ ಮಾಡೋದಕ್ ಸಾಧ್ಯ. ಯಾರೋ ನಾರ್ಮಲ್ ಆಗಿ ಕೂತಿರೋರ್ಗೆ ಅಥವಾ ಇನ್ಯಾರೋ ಹೇಳಿ ತಲೆಗ್ ತುಂಬಿಸಿ ಕರ್ಕೊಂಡ್ ಬಂದಿರ್ತಾರಲ್ಲ, ಆ ಪ್ರೊಡ್ಯೂಸರ್ಸ್ ಕೈಯಲ್ಲಿ ಪಾಪ ಮಾಡಕ್ ಆಗಲ್ಲ. ಒಂದು ಡೈರೆಕ್ಟ್ ಕಾಂಟ್ಯಾಕ್ಟ್ ಇರಲ್ಲ, ಅವ್ರುಗಳ್ನ ಹೆಂಗ್ ಕರ್ಕೊಂಡ್ ಬರ್ಬೇಕು ಅಂತ ಗೊತ್ತಿರಲ್ಲ, ಮೀಡಿಯಮೇ ಗೊತ್ತಿರಲ್ವಲ್ಲ, ಹೆಂಗ್ ಹೋಗ್ತಾರೆ ಅಲ್ವಾ. ಸೊ ಹಂಗಾಗತ್ತೆ. ಮತ್ತೆ ಮೈನಸ್ ಅಂತ ನಾನು ಎಲ್ಲೂ ಹೇಳಲ್ಲಪ್ಪ. ಐ ಆಮ್ ವೆರಿ ಪ್ರೌಡ್ ನನ್ನ ಆರ್ಟಿಸ್ಟ್ ಗಳನ್ನ ನಾನು ಯಾರನ್ನ ಕಾಸ್ಟ್ ಮಾಡಿದೀನಿ. ಪ್ರತಿಯೊಂದ್ ಸೀನ್ ಅಲ್ಲೂ ಇವ್ರು ಬರ್ಬೇಕಾದ್ರೆ ಇವ್ರಲ್ವಾ, ಅವ್ರಲ್ವಾ, ಹಿಂಗಲ್ವಾ, ಆ ಬಸ್ ಬೇಕಿತ್ತು ನನಗೆ. ಅಂಡ್ ಓಕೆ, ಇವ್ರು ಇಲ್ಲ ಅಂತಂದ್ರು ಐ ವಿಲ್ ಟೆಲ್ ಯು ಒನ್ ಥಿಂಗ್ ಜಯಂತ್, ಈ ಜಾಗದಲ್ಲಿ ಇನ್ನೊಬ್ರು ಆರ್ಟಿಸ್ಟ್ ಮಾಡಿರ್ತಿದ್ರು. ಕರೆಕ್ಟಾ? ಇವ್ರಿಲ್ಲ ಅಂದ್ರೆ ಇನ್ನೊಬ್ರು ಮಾಡಿರೋರು. ನನ್ನ ಸೋರ್ಸ್ ಅಲ್ಲಿ ಇರೋದ್ರಿಂದ ಆಬ್ವಿಯಸ್ಲಿ ಒಬ್ಬೊಬ್ರಿಗೆ ಒಂದಷ್ಟು ಜನ ಫಾಲೋವರ್ಸ್ ಇದಾರೆ, ಒಬ್ಬೊಬ್ರಿಗೆ ಒಂದಷ್ಟು ಜನ ನೋಡೋದಕ್ ಬರ್ತಾರೆ, ಫ್ಯಾನ್ಸ್ ಇದಾರೆ ಅನ್ನೋ ಕಾರಣಕ್ಕೇನೆ ನಾನು ಅವ್ರನ್ನ ಹಾಕೊಂಡಿರ್ತೀನಿ. ನಾನೇನ್ ಸುಮ್ನೆ ಕಾಟಾಚಾರಕ್ ಹಾಕೊಂಡಿಲ್ವಲ್ಲ. ಹೋಗ್ಲಿ, ನೀವ್ ಸಿನಿಮಾ ನೋಡಿದ್ರಿ ಕರೆಕ್ಟಾ? ಯಾವ್ದಾದ್ರು ಒಂದು ಪಾತ್ರ ಇಲ್ಲಿ ಅವಶ್ಯಕತೆ ಇರ್ಲಿಲ್ಲ, ಬಂತು ಅಂತ ನಿಮ್ಗೆ ಎಲ್ಲಾದ್ರೂ ಅನ್ನಿಸ್ತಾ? ಕರೆಕ್ಟ್ ಅಲ್ವಾ? ನಿಮ್ ಆ ಪಾತ್ರಕ್ಕೆ ಅವ್ರು ಸೂಟ್ ಆಗಿದ್ದಾರೆ. ಅವ್ರು ಬಿಗ್ ಬಾಸ್ ಅಲ್ಲಿ ಇಲ್ಲ ಅಂತ ಅಂದಿದ್ರೆ ಇಲ್ಲಿಂದ ಹೆಸರು ಮಾಡ್ಕೊಂಡು ಹೋಗ್ತಾ ಇದ್ರು. ಬಿಗ್ ಬಾಸ್ ಅಲ್ಲಿ ಇದ್ದಿದ್ರಿಂದ ಬಿಗ್ ಬಾಸ್ ಆರ್ಟಿಸ್ಟ್ ಅಂತ ಇದಾರೆ. ಬಟ್ ಬಿಗ್ ಬಾಸ್ ಗುನು ಕೂಡ ಆರ್ಟಿಸ್ಟ್ ಆಗಿರೋದಕ್ಕೇನೆ ಹೋಗಿರೋದು. ಆರ್ಟಿಸ್ಟ್ ಅಲ್ದೆ ಹೋಗಿದ್ದಿದ್ರೆ ಪ್ರಾಬಬ್ಲಿ ನಮ್ಮ ಗೋಲ್ಡ್ ಸುರೇಶ್ ಅವ್ರ ತರ ಕಾಮನ್ ಮ್ಯಾನ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗಿರೋರು. ಅವ್ರನ್ನ ಆರ್ಟಿಸ್ಟ್ ಮಾಡೋಂತ ಪ್ರಯತ್ನ ನಾನು ಅಲ್ಲಿ ಮಾಡಿದೀನಿ ಅಷ್ಟೇನೆ. ಅಂಡ್ ಒಂದು ಎಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರು, ಬಟ್ ಅದ್ ಯಾಕೆ ಆಗ್ಲಿಲ್ಲ ಅಂತ ನನ್ಗೂ ಒಂದ್ ಪ್ರಶ್ನೆ. ಏನು? ನಮ್ಮ ಸ್ವಂತವ್ರು ಇರ್ತಾರೆ ಅಂತ ಎಲ್ಲಾರು ಎಕ್ಸ್ಪೆಕ್ಟ್ ಮಾಡಿದ್ರೆ ಅವ್ರಿಗೆ ಆಕ್ಟ್ ಮಾಡಕ್ ಬರಲ್ಲ ಅಂತ ಅವ್ರು ಹೋದ್ರು. ಹೌದಾ? ನಾನು ಯಾರನ್ನು ಕೆಲಸ ಕೇಳಿದ್ದುಂಟಲ್ವಾ? ಹೌದೌದೌದು. ಸಿ, ಇವಾಗ ನಮ್ಮ ಒಂದಷ್ಟು ವಿಚಾರಗಳು ಅಂತ ಯೋಚನೆ ಮಾಡಿದಾಗ ಒಬ್ಬೊಬ್ರು ಇರ್ಬೇಕು ಅಂತ ಅನ್ಕೊಳ್ಳೋದು ಸಹಜ. ಸಿ, ಬಿಗ್ ಬಾಸ್ ವಿನ್ನರ್ ಇಲ್ಲ ಇದ್ರಲ್ಲಿ, ಓಕೆನಾ? ದೇರ್ ಆರ್ ರೀಸನ್ಸ್. ಈಗ ನಾನ್ ನಮ್ರತಾ ಅವ್ರನ್ನ ಕರೆದಿದ್ದೀನಿ ಅಂತಂದ್ರೆ ಅವ್ರಿಗೆ ಬೇಕಾದಂತಹ ಆ ಒಂದು ಏನಂತಾರೆ ಆ ಪಾತ್ರ ನನಗೆ ಯಾಕೋ ಅದು ಸ್ಟಾರ್ಟಿಂಗ್ ಇಂದ ಅವ್ರು ಮಾಡಿದ್ರೇನೆ ಅವ್ರ ಎಮೋಷನ್ಸ್ ತುಂಬ್ತಾರೆ ಅಂತ ನನಗೆ ಅನ್ಸಿತ್ತು. ಈಗ ಯಾಕೆ ನನ್ಗೆ ಬೇರೆ ಆರ್ಟಿಸ್ಟ್ ಪರಿಚಯ ಇಲ್ವಾ? ಐ ಆಮ್ ಜಸ್ಟ್ ಟೆಲಿಂಗ್. ಸೊ ಈಗ ಋತ್ವಿ ಅವ್ರ ಪಾತ್ರಕ್ಕೂ ಅಷ್ಟೇನೆ, ಅವರೇ ಬೇಕು, ಅವ್ರ ಕೈಯಲ್ಲಿ ಇದ್ ಮಾಡಕ್ಕಾಗತ್ತೆ ಅಂತ ನಾನ್ ತಗೊಂಬಂದಿದ್ದು. ಇವಾಗ ಅವ್ರು ಬಿಗ್ ಬಾಸ್ ಅವ್ರಲ್ಲ, ಕರೆಕ್ಟ್ ಅಲ್ವಾ? ನೀವ್ ಪಾತ್ರಗಳನ್ನ ಮೆಚ್ಕೋತಾ ಇದ್ದೀರಾ ಅಂತಂದ್ರೆ ನಿಮ್ಗೆ ಅದು ಇಷ್ಟ ಆಗ್ಬೇಕು. ನಿಮ್ ಬಿಗ್ ಬಾಸ್ ಕಂಪೇರ್ ಮಾಡೋ ಅವಶ್ಯಕತೆ ಇಲ್ಲ.
ಇದು ಬರ್ತಾ ಇರೋದು ಎಲ್ಲಿಂದ ಅಂತಾನು ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಐ ವಿಲ್ ಆನ್ಸರ್ ದೆಮ್ ಒನ್ ಡೇ. ಐ ವಿಲ್ ಕೀಪ್ ದಿಸ್ ಇನ್ ಮೈಂಡ್. ನಾನೇನ್ ದಡ್ಡಿ ಅಲ್ಲ, ಅನ್ಎಜುಕೇಟೆಡ್ ಅಲ್ಲ. ಸೊ ನನಗೆ ಗೊತ್ತಿದೆ ಇದು ಎಲ್ಲಿಂದ ಬರ್ತಾ ಇದೆ ಅಂತ, ಯಾರು ಹಬ್ಬಿಸ್ತಿದಾರ ಅಂತಾನು ಗೊತ್ತಿದೆ. ಐ ವಿಲ್ ಆನ್ಸರ್ ದೆಮ್ ಒನ್ ಡೇ. ಬಟ್ ಐ ವಿಲ್ ಟೆಲ್ ಯು, ಹೊಸಬ್ರು ಬಂದಾಗ ಅಯ್ಯೋ ಹೊಸಬ್ರು ಸಿನಿಮಾ ಯಾಕೆ ನೋಡ್ಬೇಕು ಅಂತಾರೆ, ಆಯ್ತಾ? ಇನ್ ದೊಡ್ಡ ಆರ್ಟಿಸ್ಟ್ ಗಳು ಬಂದಾಗ ಅವ್ರ ಹತ್ರ ದುಡ್ಡಿದ ದೊಡ್ಡ ಆರ್ಟಿಸ್ಟ್ ಹಾಕೊಂಡ್ ಮಾಡಿದಾರೆ ಅಂತಾರೆ. ಈ ತರ ನಾವೇನೋ ಒಂದು ಐ ಆಮ್ ಅ ಮಿಡಲ್ ಪರ್ಸನ್. ಗೊತ್ತಿರೋ ಆರ್ಟಿಸ್ಟ್ ಅಂದ್ರೆ ಹೆಸರು ಇರೋಂತ ಆರ್ಟಿಸ್ಟ್, ಬಜೆಟ್ ವೈಸ್ ಕ್ಯಾಲ್ಕುಲೇಷನ್ ನಾನ್ ಮಿಕ್ಸ್ ಮಾಡಿದೀನಿ. ಐ ಹ್ಯಾವ್ ಡನ್ ಅ ಗ್ರೇಟ್ ಜಾಬ್. ನನ್ನ ಪ್ರಕಾರ 100% ಐ ನೋ ಐ ಹ್ಯಾವ್ ಡನ್ ಅ ಗ್ರೇಟ್ ಜಾಬ್. ಈ ಊರ್ ಕಡೆಗೆ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದ್ರಲ್ಲಿ ಒಬ್ರು ಬಂದ್ ನಿಂತ್ಕೊಂಡ್ರು 10,000 ಜನ ಬಂದ್ ನಿಂತ್ಕೊಂತಾರೆ ಅಂತ ಅನ್ನೋಂಥದ್ದು. ಸೊ ಹೊಸಬ್ರು ಬಂದು ನಿಂತ್ಕೊಂಡಾಗ ಪಾಪ ಪ್ರಮೋಷನ್ ನಾನು ತುಂಬಾ ಜನ ನೋಡಿದೀನಿ. ಅವ್ರನ್ನ ಮಾತಾಡ್ಸೋರು ಯಾರು ಇರಲ್ಲ. ಅವ್ರು ಎಷ್ಟು ನೊಂದ್ಕೋತಾರ ಅಂತಾನು ನನಗೆ ಕರೆಕ್ಟ್ ಆಗಿ ಗೊತ್ತಿದೆ. ನಾನ್ ನೋಡಿದೀನಿ. ಮೇ ಬಿ ಕೆಲವೊಂದ್ಸತಿ ನನ್ಗೆ ಎಕ್ಸ್ಪೀರಿಯನ್ಸು ಆಗಿದೆ. ಅಂತ ಪ್ರಮೋಷನ್ ಮಾಡೋ ಅವಕಾಶ ನಂಗೆ ಮುಂಚೆ ಸಿಕ್ಕಿರ್ಲಿಲ್ಲ, ಅದು ಇನ್ನೊಂದು ಬೇರೆ ವಿಷಯ. ಬಟ್ ಕಣ್ಣಾರೆ ನೋಡಿರೋದು ಹಿಸ್ಟ್ರಿ ಇರೋದ್ರಿಂದ ಐ ಪರ್ಸನಲಿ ಫೀಲ್ ದಟ್ ಕಾಸ್ಟಿಂಗ್ ವೈಸ್ ಆಗ್ಲಿ, ಪಾತ್ರಗಳ ವೈಸ್ ಆಗ್ಲಿ, ನಮ್ಮ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದೆ. ಕೋಣ has done its job very well. ಅಂಡ್ ಸಿನಿಮಾ ರಿಲೀಸ್ ಆದ್ಮೇಲೆ ಫೀಲ್ಡ್ ಇಳಿದ್ಬಿಟ್ಟು ಪ್ರಮೋಷನ್ಸ್ ಮಾಡ್ತೀರಾ, ಅದಂತೂ ಸಿಕ್ಕಾಬಿಟ್ಟೆ ವೈರಲ್ ಆಯ್ತು. ಸೊ ಕನ್ನಡ ರಾಜ್ಯೋತ್ಸವ ದಿನ ಎಲ್ಲಾರ್ನು ಜನರ ಹತ್ತಿರನೇ ಹೋಗಿ ಮಾತಾಡಿಸ್ತೀರಾ. ಫಸ್ಟ್ ಟೈಮ್ ಆ ಎಕ್ಸ್ಪೀರಿಯನ್ಸ್ ಅನ್ಸುತ್ತೆ ನಿಮ್ಗೆ, ಫಸ್ಟ್ ಟೈಮ್ ಸಿನಿಮಾ ಮಾಡಿದ್ರಿಂದ. ಅಂದ್ರೆ ನಾನು ಆಂಕರ್ ಆಗಿದ್ರಿಂದ ನನಗೆ ಈ ತರ ಮಾಡ್ಬೋದು ಅನ್ನೋ ಒಂದು ಥಾಟ್ ತುಂಬಾ ಚೆನ್ನಾಗಿತ್ತು ಪ್ರಮೋಷನ್ಸ್ ವೈಸ್. ಬಟ್ ನಮ್ ಜೊತೆ ಇನ್ನೊಂದ್ 4 ಜನ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಪಾಪ ಎಲ್ರು ಅವ್ರವ್ರ ಕೆಲ್ಸದಲ್ಲಿ ಬ್ಯುಸಿ ಆಗಿರೋದ್ರಿಂದ ನನಗೆ ಬಲವಂತ ಮಾಡೋದಕ್ ಆಗ್ಲಿಲ್ಲ. ಈ ಕೆಲವೊಂದ್ ಜಾಗದಲ್ಲಿ ಏನಾಗತ್ತೆ, ಇವಾಗ ನಾನು ಕೋಮಲ್ ಸರ್ ಹೋದ್ವಿ, ನಾವಿಬ್ರೇ ಮಾತಾಡಿದ್ವಿ, ಓಡಾಡಿದ್ವಿ, ಬಂದ್ವಿ. ನಾನ್ ಏನ್ ಮಾಡ್ದೆ, ಓಕೆ ನಾನು ಆಂಕರ್ ಆಗಿದ್ರಿಂದ ನನಗ್ ಸ್ವಲ್ಪ ಸುಲಭ ಅಂತ ಹೇಳ್ಬೋದು. ಇದು ಬೇರೆ ಆರ್ಟಿಸ್ಟ್ ಗಳಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ನನ್ ವಿಷಯ ಇಷ್ಟೇನೆ, ನಮ್ ಕೋಣ ಸಿನಿಮಾ ಚೆನ್ನಾಗಿದೆ. ಚೆನ್ನಾಗಿರೋ ಸಿನಿಮಾನ ನೀವು ಬಂದ್ ಥಿಯೇಟರ್ ಅಲ್ಲಿ ನೋಡಿ. ಇದನ್ ಕನ್ವೆ ಮಾಡ್ಬೇಕಾಗಿತ್ತು, ನಾ ಕನ್ವೆ ಮಾಡಿದೆ. ಜನನು ಬಂದಿದ್ದಾರೆ, ಅವ್ರು ಇಷ್ಟಪಟ್ಟಿದ್ದಾರೆ. ಅವರು ಈಗ ಸ್ಪೆಷಲ್ ಆಗಿ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಬರ್ತಾ ಇರುವಂತಹ ಮೆಸೇಜಸ್ ನೋಡಿದ್ರೆ ನನಗೆ ಬಿಗ್ ಬಾಸ್ ನೆನಪಾಗ್ತದೆ. ಅಂದ್ರೆ ಬಿಗ್ ಬಾಸ್ ನಂತರ ನನಗೆ ಬಂದ ತಕ್ಷಣ ಎಷ್ಟು ದೊಡ್ಡ ದೊಡ್ಡ ಮೆಸೇಜ್ಗಳು ಹೇಗ್ ಬಂದ್ವಲ್ಲ, ಐ ಫೀಲ್ ಇಟ್. ಸೊ ಹಾಗೆ ಬರಕ್ ಸ್ಟಾರ್ಟ್ ಆಗ್ತಾ ಇದೆ. ಮೇಡಮ್ ನೀವು ಈ ತರ ಆಕ್ಟಿಂಗ್ ಮಾಡ್ತೀರ ಅಂತ ನಂಗೆ ಗೊತ್ತಿರ್ಲಿಲ್ಲ. ನಿಮ್ಗೆ ಗೊತ್ತಿರುತ್ತೆ ನಾನು ಮಾಡಿರುವಂತ ಪಾತ್ರ ಆಗಿರ್ಬೋದು, ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಇದೆ, ಅಥವಾ ಅದನ್ನ ಎಷ್ಟು ಹತ್ರಕ್ ತಗೊಂಡ್ ನಾವು ಕೆಲ್ಸನ ಮಾಡಿದೀವಿ ಅಂತ. ಬಟ್ ನಾನು ಆರ್ಟಿಸ್ಟ್ ಅನ್ನೋದನ್ನ ಮರ್ತು ಬಿಟ್ಟಿದೀನಿ ಈಗ ರೈಟ್ ನಾವು. ಬಟ್ ಆ ಮೆಸೇಜಸ್ ಬಂದಾಗ ಅವಾಗ ಇಷ್ಟ ಆಗುತ್ತೆ ನನಗೆ, ನೀನ್ ಆರ್ಟಿಸ್ಟ್, ನಿನ್ಗೆ ಅಪ್ರಿಸಿಯೇಷನ್ ಬರ್ತಾ ಇದೆ ಅಂತ. ನಾನ್ ಮಾಡಿದ ಯಾವ ಸಿನಿಮಾಗೂ ಈ ತರ ಅಪ್ರಿಸಿಯೇಷನ್ ಬಂದೇ ಇಲ್ಲ. ನಾನ್ ಮಾಡಿರೋ ಸಿನಿಮಾಗಳಿಗೆ ಯಾಕೆ ಹಿಂಗ್ ಮಾಡಿದ್ರಿ ಅನ್ನೋಂಥದ್ದು ಪ್ರಶ್ನೆಗಳು ಬರ್ತಾ ಇದ್ವಿ ಹೊರತು, ಓ ಹಿಂಗೂ ಮಾಡ್ಬೋದಾ ನೀವು ಅನ್ನೋ ತರ ಯಾರಾದ್ರೂ ಹೇಳ್ಬೋದಾಗಿತ್ತು. ಬಿಟ್ರೆ ಈ ತರಾನು ಮಾಡ್ಬೋದು ಅಂತ ಯಾರು ಒಪ್ಕೊಂಡಿರ್ಲಿಲ್ಲ. ಅಂಡ್ ಇದನ್ನ ತುಂಬಾ ಜನ ತುಂಬಾ ಇಷ್ಟಪಟ್ಟಿದ್ದಾರೆ. ಐ ಥಿಂಕ್ ಲಕ್ಷ್ಮಿ ಆಗಿ ನಾನು ನನ್ನ ಕರಿಯರ್ ಡೋರ್ನ ತುಂಬಾ ಚೆನ್ನಾಗಿ ಓಪನ್ ಮಾಡ್ಕೊಂಡಿದೀನಿ ಅಂತ ನನ್ಗೆ ಅನ್ಸ್ತಾ ಇದೆ. ಐ ಆಲ್ರೆಡಿ ಸ್ಟಾರ್ಟೆಡ್ ರಿಸೀವಿಂಗ್ ಕಾಲ್ಸ್ ಫಾರ್ ಬ್ಯೂಟಿಫುಲ್ ರೋಲ್ಸ್. ನಾನೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಈ ಸಿನಿಮಾ ಮೂಲಕ ನಾನೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಮೇ ಬಿ ತನಿಷಾ ಆಸ್ ಅನ್ ಆರ್ಟಿಸ್ಟ್ ಇಸ್ ಆಲ್ರೆಡಿ ಸಕ್ಸಿಡೆಡ್. ತನಿಷಾ ಆಸ್ ಪ್ರೊಡ್ಯೂಸರ್ ಇಸ್ ಆನ್ ದಿ ವೇ ಫಾರ್ ದ ಸಕ್ಸಸ್. ಓಕೆ. ಅಂಡ್ ಈಗ ಆಲ್ರೆಡಿ ಇದನ್ನ ಸ್ಟಾಪ್ ಮಾಡಿದೀರಾ, ಅಂದ್ರೆ ಕರೆಕ್ಟ್ ಆಗಿ ಟೈಮಿಂಗ್ ಸಿನಿಮಾ ಎಂಡಿಂಗ್. ಸೊ ಪಾರ್ಟ್ 2 ಏನಾದ್ರು ಪ್ಲಾನಿಂಗ್ ಮೈಂಡ್ ಅಲ್ಲಿ ಇದೆಯಾ ಹೇಗೆ ಅಂತ? ನನಗೆ ಆ ತರದ ಯೋಚನೆ ಏನು ಇಲ್ಲ. ನಮಗೆ ಏನಿತ್ತು ಅಂತಂದ್ರೆ ನಾವೇನ್ ಅನ್ಕೊಂತಾ ಇದೀವಿ ಅದನ್ನ ಜನರಿಗೆ ಕನ್ವೆ ಮಾಡ್ಬೇಕು ಅಂತ, ಮತ್ತೆ ಫಾಸ್ಟ್ ಮೂವಿಂಗ್ ಸಿನಿಮಾ ನಮ್ದಾಗಿರ್ಬೇಕು ಅಂತ. ಯಾಕಂದ್ರೆ ನಾನ್ ಆ ತರದ್ ಇಷ್ಟಪಡ್ತೀನಿ. ನಾನ್ ನಿಮ್ಗೆ ಜ್ಯುವೆಲ್ರಿ ವಿಚಾರ ಮಾತಾಡ್ಬೇಕಾದ್ರೂ ಹೇಳ್ತಾ ಇದ್ದೆ, ಕುಪ್ಪಂಡಾಸ್ ಜ್ಯುವೆಲ್ರಿನಲ್ಲಿ ನಾನ್ ಯಾವ ರೀತಿಯಾದಂತ ಪ್ರಾಡಕ್ಟ್ ಅನ್ನ ಇಷ್ಟಪಡ್ತೀನೋ ಅದನ್ನ ಫಸ್ಟ್ ಚೂಸ್ ಮಾಡ್ತೀನಿ. ಬಿಕಾಸ್ ನಂತರ ಯೋಚನೆ ಮಾಡೋರು ಜಾಸ್ತಿ ಅಂತ. ನಮ್ ಸಿನಿಮಾದಲ್ಲೂ ನಾವ್ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೋತಾ ಇದೀವಿ. ಸಿ ಐ ಮೈಟ್ ಬಿ ಸೌಂಡಿಂಗ್ ರಾಂಗ್ ಫಾರ್ ಫ್ಯೂ, ಬಟ್ ನನಗೇನ್ ಅನ್ಸುತ್ತೆ ಅಂತಂದ್ರೆ ನಾನ್ ಏನ್ ಚೂಸ್ ಮಾಡ್ತಾ ಇದ್ದೀನಿ ನನಗೆ ಇಷ್ಟ ಆಗುವಂಥದ್ದು ಅಥವಾ ನನ್ನ ತರ ಆಡಿಯನ್ಸ್ ಇಷ್ಟ ಆಗುವಂಥದ್ದು, ಮೆಜಾರಿಟಿ ಅವರೇ ಇರ್ತಾರೆ ಅಂತ. ಸಿ ವಿ ಆರ್ ನಾಟ್ ದಟ್ ಎಕ್ಸ್ಟ್ರಾರ್ಡಿನರಿ ಪೀಸ್ ಕೈಂಡ್. ಲೈಕ್ ಇಂಥದ್ ಮಾತ್ರ ನಂಗೆ ಸ್ಪೆಸಿಫಿಕೇಶನ್ ಇಷ್ಟ ಆಗತ್ತೆ, ನಂಗೆ ಹಾರರ್ ಮಾತ್ರ ಇಷ್ಟ ಆಗತ್ತೆ, ಅದ್ರಲ್ಲಿ ನಂಗೆ ಬೇರೆ ಇನ್ನೇನು ಇಷ್ಟ ಆಗಲ್ಲ, ನಂಗೆ ಸೆಂಟಿಮೆಂಟ್ ಮಾತ್ರ ಇಷ್ಟ ಆಗತ್ತೆ. ಬಟ್ ಯು ಹ್ಯಾವ್ ಇನ್ಕ್ಲೂಡೆಡ್ ಲೈಕ್ ಎ ಪ್ಯಾಕೇಜ್. ಐ ಲೈಕ್ ದಟ್ ಫಾಸ್ಟ್ ಮೂವಿಂಗ್ ಪ್ಯಾಕೇಜ್. ಸೊ ನನಗೆ ಆ ತರದ ಸಿನಿಮಾ ಇಷ್ಟ. ತುಂಬಾ ಟೈಮ್ ಇತ್ತು ಅಂತಂದ್ರೆ ನಂಗೆ ಕಷ್ಟ ಆಗತ್ತೆ. ನೋಡ್ತೀನಿ, ಬರೀ ನೋಡೋದು ಬೇರೆ, ಇಷ್ಟ ಇಸ್ ಡಿಫ್ರೆಂಟ್. ಸೊ ನನಗೆ ಇಷ್ಟ ಆಗುವಂತಹ ಒಂದು ಸಿನಿಮಾ ಕೋಣ.
ಕೋಣನಲ್ಲಿ ನಮ್ಗೆ ಬೇಕಾಗಿರುವಂತಹ ಎಲ್ಲಾ ಅಂಶಗಳನ್ನು ಈಕ್ವಲ್ ಆಗಿ ನಾವಿಟ್ಟು ನಾವು ಮಾಡಿರುವಂತದ್ದು. ಸೊ ಹಾಗಾಗಿ ಐ ಫೀಲ್ ಇಟ್ಸ್ ಬ್ಯೂಟಿಫುಲ್, ಫಾಸ್ಟ್ ಆಗಿ ಕಂಪ್ಲೀಟ್ ಆಗುವಂತಹ ಸಿನಿಮಾ ಆಗಿರೋದ್ರಿಂದ ಜನರಿಗೆ ವಾವ್ ಇಷ್ಟ ಬೇಗ ಮುಗಿತಲ್ಲ, ಮುಗ್ದಿದ್ದ ಗೊತ್ತಾಗಿಲ್ಲ ನನಗೆ ಗೊತ್ತಾಗಿಲ್ಲ ಮುಗಿತಾ ಸಿನಿಮಾ ಅಂತ ಅನ್ನಿಸ್ಬಿಡುತ್ತೆ. ಸೊ ಆ ಫೀಲ್ ನಮ್ಗೆ ಬರ್ಬೇಕು, ಅವಾಗ್ಲೇನೆ ಸಿನಿಮಾ ಗೆಲ್ಲೋದು ಅನ್ನೋದು ನನಗ್ ಮುಂಚಿನಿಂದ ಇದ್ದಂತಹ ಒಂದು ಥಾಟ್. ಆ ಥಾಟ್ ಸಕ್ಸಸ್ಫುಲ್ ಆಗಿ ಥಿಯೇಟರ್ಸ್ ಅಲ್ಲಿ ನನಗೆ ಜನರ ಮುಖಾಂತರ ಗೊತ್ತಾಗಿದೆ. ಅಂಡ್ ಕಂಪ್ಲೀಟ್ ಸಿನಿಮಾ ತಗೊಂಡ್ರೆ ನೀವ್ ಹೇಳ್ದಂಗೆ ಫಸ್ಟ್ ಹಾಫ್ ಫುಲ್ ಕಾಮಿಡಿ ಜಾನರ್ ಹೋಗುತ್ತೆ, ಸೆಕೆಂಡ್ ಹಾಫ್ ಫುಲ್ ಹಾರರ್ ವಿತ್ ಕಾಮಿಡಿ ಹೋಗುತ್ತೆ. ಬಟ್ ಕೋಮಲ್ ಸರ್ನ ಈ ತರ ಊಹೆ ಮಾಡ್ಕೊಳ್ಳೋದು ಈ ಸ್ಟೋರಿ ಹೇಳೋವಾಗ್ಲಿ ವರ್ಕ್ ಆಗುತ್ತಾ ಅಂತ ಮೈಂಡ್ ಬಂದಿತ್ತು ನಿಮ್ಗೆ ಅಂತ? ಏನಕ್ಕಂದ್ರೆ ಹಾರರ್ ಫೀಲು ಕೋಮಲ್ ಸರ್ ಮಾಡಿದ್ದಾರೆ ಆಕ್ಚುಲಿ 2-3 ಸಿನಿಮಾಗಳಲ್ಲಿ, ಬಟ್ ಇಷ್ಟೊಂದು ಒಂದು ಕ್ರೂರತೆಯಾಗಿ ನಾವು ನೋಡಿಲ್ಲ ಕೋಮಲ್ ಸರ್. ಈಗ ನಾನು ಇಷ್ಟು ಸಾಫ್ಟ್ ಕ್ಯಾರೆಕ್ಟರ್ ಮಾಡ್ಬೋದ ಅಂತ ಯಾರು ಊಹೆ ಮಾಡಿರ್ಲಿಲ್ಲ ಅಲ್ಲ, ಅದೇ ರೀತಿಯಾಗಿ ಕೋಮಲ್ ಸರ್ ಅಷ್ಟು ವೈಲ್ಡ್ ಆಗಿ ಮಾಡ್ಬೋದು ಅನ್ನೋದನ್ನ ಕೆಲವರು ಊಹೆ ಮಾಡಿರ್ಲಿಲ್ಲ ಅನ್ನೋದು ನಮ್ ಯೋಚನೆ. ಸೊ ದ ಸೇಮ್ ವೇ ಇಟ್ ಹಸ್ ಗಿವನ್ ಲೈಫ್ ಟು ಮೀ, ಮೇ ಬಿ ಇಟ್ ವಿಲ್ ಗಿವ್ ಗುಡ್ ಲೈಫ್ ಟು ಅವ್ರು ಆಲ್ರೆಡಿ ತುಂಬಾ ಬೆಳೆದಿದ್ದಾರೆ, ಅವ್ರಿಗೆ ಲೈಫ್ ಕೊಡೋದು ಅಂತ ಹೇಳಿದ್ರೆ ತಪ್ಪಾಗತ್ತೆ. ಬಟ್ ಅವ್ರ ಕರಿಯರ್ ಲೈನ್ ನಲ್ಲಿ ಅವ್ರಿಗೆ ಇನ್ನೊಂದ್ 4 ಆಪ್ಷನ್ ಎಕ್ಸ್ಟ್ರಾ ಬರಬಹುದು ಅಂತ ನನಗನ್ಸುತ್ತೆ. ಯಾಕೆ ಅಂತಂದ್ರೆ ಆ ವರ್ಷನ್, ಆ ಕ್ರೂರತ್ವ ಇನ್ ಹಿಸ್ ಆಕ್ಟಿಂಗ್ ಯಾರು ನೋಡಿರ್ಲಿಲ್ಲ. ಸೊ ಅವ್ರಿಗೊಂದು ಎಕ್ಸ್ಟ್ರಾ ಸ್ಕೋಪ್ ಸಿಕ್ಕಿದೆ ಅಂತ ನನ್ನ ಪರ್ಸನಲ್ ಫೀಲ್. ಇವಾಗ ನೆಕ್ಸ್ಟ್ ನಾನು ಯಾವಾಗ್ಲಾದ್ರೂ ಇನ್ನೇನಾದ್ರೂ ಸಿನಿಮಾ ಮಾಡ್ತೀನಿ ಅಂತ ಯೋಚನೆ ಮಾಡಿದಾಗ ಕೋಮಲ್ ಸರ್ ಈ ಕ್ಯಾನ್ ಡೂ ದಿಸ್ ಅನ್ನೋದನ್ನ ಒಂದು ಪ್ರೊಡ್ಯೂಸರ್ ತಲೆಗೆ ಅಥವಾ ಡೈರೆಕ್ಟರ್ ತಲೆಗೆ ನಾನು ಹಾಕಿದೀನಿ ಅನ್ನೋದು ನನ್ನ ಒಂದು ಯೋಚನೆ. ಇದು ಆಲ್ಮೋಸ್ಟ್ ಐ ಥಿಂಕ್ ನನಗೂ ಕೂಡ ಹಂಗೆ ಇದೆ, ನಾನ್ ಈ ತರ ಮಾಡ್ಬೋದು ಅನ್ನೋದು ಬಹಳಷ್ಟು ಜನರ ತಲೆಗೆ ನಾನು ಹಾಕಿದೀನಿ ಅನ್ನೋದು. ಅಂದ್ರೆ ಆಸ್ ಆಕ್ಟರ್ಸ್ ಅಲ್ವಾ, ನಮಗೆ ಆಪ್ಷನ್ಸ್ ಜಾಸ್ತಿ ಓಪನ್ ಆಗ್ತಾ ಇದೆ ಅಂತ. ಅಂಡ್ ಐ ಫೌಂಡ್ ದಟ್ ರಿತ್ವಿ ಅವ್ರಿಗೂ ಬಹಳಷ್ಟು ಕಾಲ್ಸ್ ಬಂದಿರುವಂತದ್ದು ಆಲ್ರೆಡಿ. ಇನ್ನೊಂದಿಬ್ರಿಗೆ ಕಾಲ್ಸ್ ಈ ಸಿನಿಮಾದ ಮೂಲಕ. ಸರ್ ನಾನ್ ಒಂದ್ ಹೇಳ್ತೀನಿ, ನಾವು ಸಿನಿಮಾ ಯಾವಾಗ ಮಾಡ್ತೀವೋ ಏನ್ ಮಾಡ್ತೀವೋ ನಮಗ್ ಗೊತ್ತಿರಲ್ಲ, ಬಟ್ ಆ ಫಸ್ಟ್ ಕಾಲ್ ನೀವ್ ಇದ್ರಲ್ಲಿ ಚೆನ್ನಾಗ್ ಮಾಡಿದೀರಾ, ಈ ತರ ನೀವು ಮಾಡ್ಬೋದಾ ನಮಗೆ ಅಂತ ಕೇಳೋದಿದೆಯಲ್ಲ, ಅಲ್ಲೇ ನಮ್ಮ ಆರ್ಟಿಸ್ಟ್ ಗಳ ಗ್ರೋತ್ ಆಗೋಯ್ತು ಸರ್. ಆ ಕಾಲ್ಸ್ ನನಗೂ ಬಂದಿದೆ, ಋತ್ವಿಗ್ ಬಂದಿದೆ, ಬೇರೆಯವ್ರ ಹತ್ರ ನಾನು ಹೆಚ್ಚಾಗಿ ಮಾತಾಡಕ್ ಆಗಿಲ್ಲ, ಬಟ್ ಐ ಥಿಂಕ್ ಋತ್ವಿಗ್ ಕೇಳ್ಕೊಂಡು ನನ್ನ ಹತ್ರನೇ ಸುಮಾರು ಕಾಲ್ಸ್ ಬಂದಿದೆ. ಸೊ ಹಾಗಾಗಿ ಐ ಪರ್ಸನಲಿ ಫೀಲ್ ದಟ್ ದಿಸ್ ಇಸ್ ವೇರ್ ವಿ ಆರ್ ಗ್ರೋಯಿಂಗ್. ಅಂಡ್ ಈ ಪ್ರೊಡ್ಯೂಸರ್ ಜರ್ನಿನಲ್ಲಿ ಅಂಡ್ ಅದಕ್ಕೂ ಮುಂಚೆ ಆಕ್ಚುಲಿ ನನ್ಗೆ ಬಹಳ ಇಷ್ಟ ಆಗಿತ್ತು ಕೋಮಲ್ ಸರ್ ಆಕ್ಟ್ ಮಾಡೋ ಎಂಡಿಂಗ್ ಜಗ್ಗೇಶ್ ಸರ್ ವಾಯ್ಸ್ ಸಕ್ಕತ್ ಇಷ್ಟ. ಓ ಮೈ ಗಾಡ್, ಅದಂತೂ ನಾನು ಎಷ್ಟು ಸತಿ ಸಿನಿಮಾ ನೋಡಿದೀನಿ. ನಮ್ಮ ಪ್ರೊಡ್ಯೂಸರ್ ಸರ್ ಆಗಿರ್ಬೋದು, ನಾನಾಗಿರ್ಬೋದು, ಸಿನಿಮಾ ನೋಡಿ ಅವರು ಯದಾ ಅನ್ಬೇಕಾದ್ರೆ ಇಟ್ಸ್ ಲೈಕ್ ಅನ್ಕಂಟ್ರೋಲೆಬಲ್ ಫಿಯರ್ ಒಂದನ್ನ ಕಾಮ್ ಡೌನ್ ಮಾಡ್ತಾರೆ ಅನ್ನೋ ತರ ಜುಮ್ಮನತ ಅದೊಂಥರ ನಮ್ಗೆ ಆ ಒಂದು ಫೀಲ್ ನ ತಂದ್ಕೊಟ್ಟಿದ್ದಾರೆ. ಸಿ ನಾವು ಒಂದು ಪರ್ಸನ್ ಕಾಮಿಡಿಯನ್ ಅಂತ ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ ತಲೆನಲ್ಲಿ ಕಾಮಿಡಿಯನ್ ಅಂತಾನೆ ನೋಡ್ತಿರ್ತೀವಿ. ಅವ್ರ ಕಾಮಿಡಿಯನ್ ತುಂಬಾ ಮೆಚ್ಕೋತೀವಿ, ಅವ್ರು ಸುಮ್ನೆ ನಾರ್ಮಲ್ ಆಗಿ ಮಾತಾಡ್ತಿರ್ಬೇಕಾದ್ರೆ ನಗ್ಬೇಕು ಅಂತ ಅನ್ಸುತ್ತೆ. ಅಷ್ಟು ಜಾವಿಯಲ್ ಪರ್ಸನ್, ಅಷ್ಟು ಇದು. ಅಲ್ಲಿ ಹೇಳ್ಬೇಕಾದ್ರೆ ಒಂದು ಜುಮ್ ಅನ್ನತ್ತೆ ಗುರು, ಆಗಲ್ಲ. ಇಟ್ಸ್ ಲೈಕ್ ಲಾಸ್ಟ್ 15-20 ಮಿನಿಟ್ಸ್ ಅಂತೂ ಇವ್ರ ಆಕ್ಟಿಂಗು ಅವ್ರ ವಾಯ್ಸ್ ಕಾಂಬಿನೇಷನ್ ನಮ್ಮನ್ನ ಹಿಡಿದು ಕೂರಿಸ್ಬಿಡುತ್ತೆ. ನೋ ಮ್ಯಾಟರ್ ಇನ್ ವಾಟ್ ಸಿಚುವೇಶನ್ ಯು ಆರ್, ಆ ಒಂದು ನಮ್ಮನ್ನ ಹಿಡಿದು ಕೂರಿಸ್ಕೊಳ್ಳೋದಿದೆಯಲ್ಲ, ಅದು ಆರ್ಟಿಸ್ಟ್ ಇರುವಂತಹ ಕಲೆ. ಅವ್ರ ವಾಯ್ಸ್ ಆಗಿರ್ಬೋದು, ಇವ್ರ ಆಕ್ಟಿಂಗ್ ಆಗಿರ್ಬೋದು, ನೆಕ್ಸ್ಟ್ ಲೆವೆಲ್. ಅದು ಮಾತ್ರ ನನಗೆ ಆ ತರದೇನಾದ್ರು ಕೊಟ್ರೆ ಹೆದರ್ತೀವಿ. ಅವ್ರ ಅಷ್ಟು ಆ ಲೆವೆಲ್ ಆ ಬೌಂಡ್ರಿನ ಕ್ರಾಸ್ ಮಾಡಕ್ ತುಂಬಾ ಜನಕ್ಕೆ ಕಷ್ಟ ಇದೆ ಇವಾಗ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇವ್ರ ವಾಯ್ಸ್ ಅಲ್ಲಿರೋ ದಮ್ಮು ನಿಜವಾಗ್ಲೂ ಅಷ್ಟು ಸುಲಭವಾಗಿ ನಾವು ಕೇಳೋದಕ್ ಸಾಧ್ಯ ಇಲ್ಲ. ಯಾಕಂದ್ರೆ ನಾರ್ಮಲ್ ಆಗಿ ಚೆನ್ನಾಗಿ ಕಾಮಿಡಿಯಾಗಿ ನಮ್ಮನ್ನ ನಗಿಸ್ಕೊಂಡು ಏನೋ ಹೇಳ್ಕೊಂಡು ಸ್ಟೋರಿ ಮಾತಾಡ್ತಿರ್ತಾರಲ್ಲ, ಜಗೇಶ್ ಸರ್ ಹತ್ರ ಮಾತಾಡ್ತಿರ್ಬೇಕಾದ್ರೆ ಅದೊಂದು ಡಿವೈನ್ ಫೀಲಿಂಗ್. ಒಂಥರ ದೇವ್ರ ಬಗ್ಗೆ ಹೇಳ್ತಾ ಇರ್ಬೇಕಾದ್ರೆ ಆಗಿರ್ಬೋದು, ಅಥವಾ ನಮ್ಗೆ ಒಂದು ಬುದ್ಧಿವಾದ ಹೇಳೋದಾಗಿರ್ಬೋದು, ಪ್ರತಿಯೊಂದನ್ನು ತುಂಬಾ ಚೆನ್ನಾಗಿ ಹೇಳ್ತಾರಲ್ಲ, ಆಟೋಮೆಟಿಕ್ಲಿ ವಿ ಹ್ಯಾವ್ ದಟ್ ರೆಸ್ಪೆಕ್ಟ್ ಫಾರ್ ದಟ್ ಪರ್ಸನ್. ಆ ಪರ್ಸನ್ ವಾಯ್ಸ್ ಇಲ್ಲಿ ಈ ಇಂಪ್ಯಾಕ್ಟ್ ಇದೆಯಲ್ಲ, ಮೇ ಬಿ ಐ ವಿಲ್ ರಿಮೆಂಬರ್ ದಿಸ್ ಫಾರ್ ಎವರ್. ನನ್ನ ಲೈಫ್ ಟೈಮ್ಗೆ ಇದೊಂದು ಈ ಪಾಠ ಮಾಡೋದು ಅಥವಾ ಬೋಧನೆ ಹೇಳೋದು ಅಂತ ಇರತ್ತಲ್ವಾ, ಪರ್ಫೆಕ್ಟ್ ಆಗಿ ರೀಚ್ ಆಗುವಂತಹ ಒಂದು ಧ್ವನಿ.